ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತಿನ ಲಾಗು ಬೇಳೆ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮಾರ್ನಿಂಗಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಬೇಳೆ ಸಾರು ಮಾಡೋಕ್ಕೆ ಏನು ಬೇಕಂದರೆ ಬೇಳೆ ಬೇಕು. ಸಿಂಪಲ್ಲಾಗಿ ಮನೆ ಇಂಗ್ರೀಡಿಯೆಂಟ್ಸಿಂದನೇ ಬೇಳೆ ಸಾರು ಮಾಡೋದು. ಇವನ್ನ ಚೆನ್ನಾಗಿ ಹಾಕಿಬಿಟ್ಟು ಕ್ಲೀನಾಗಿ ನೀರಲ್ಲಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಈಗ ಇವು ತರಕಾರಿಗಳನ್ನು ಹೆಚ್ಚಾಕ್ಕೊಳ್ತೀನಿ. ನಿಮ್ಮ ಮನೇಲಿ ಏನು ತರಕಾರಿ ಇದೆ ಅದನ್ನು ಹಾಕ್ಕೋಬೋದು. ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ. ಇರೋ ತರಕಾರಿಲೇನೂ ಮಾಡ್ಬೋದು ಸಿಂಪಲ್ಲಾಗಿ. ಹಾಗೆ ಒಂದು ಹುಣಸೆಹಣ್ಣು ಸ್ವಲ್ಪ ನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದೀನಿ. ಅದನ್ನು ಸ್ಕಿಪ್ ಮಾಡ್ಕೋಬೋದು ಇಷ್ಟ ಇಲ್ಲ ಅಂತಂದರೆ, ಇಲ್ಲಾಂದರೆ ಹಾಕ್ಕೋಬೋದು. ಟೊಮೆಟೊ ಹಾಕಿರ್ತೀವಲ್ವ, ಅದು ಹಾಕೋ ಅವಶ್ಯಕತೆ ಇಲ್ಲ. ಬಟ್ ನಾನು ಸ್ವಲ್ಪ ಲೈಟಾಗಿ ಹಾಕಿರ್ತೀನಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೀಗ. ಸಿಂಪಲ್ಲಾಗಿ ಬೇಳೆ ಸಾಂಬಾರು. ಓಕೆ, ಇದನ್ನು ಕಟ್ ಮಾಡ್ಕೊಳ್ತೀನಿ ತರಕಾರಿನೆಲ್ಲ. ಬೇಳೆಕಾಯಿ ಸಿಪ್ಪೆನೆಲ್ಲ ಎಲ್ಲ ತೆಗಿಬೇಕು. ನಾನು ಚಾಕಿಂದನೇ ತಗೊಳ್ತಾ ಇದ್ದೀನಿ. ಮನೇಲಿ ತೆಗೆಯೋದಿದೆ, ಬಟ್ ಟೈಮ್ ಇಲ್ಲ ನನಗೆ. ಮಕ್ಕಳು ಈ ಸ್ಕೂಲ್ಗೆ ಹೋಗ್ತಾರೆ. ಅವ್ರಿಗೆ ಇವತ್ತು ಬೇಳೆ ಸಾರು ಅನ್ನ ಮಾಡೋಣ ಅಂತ. ಡೈಲಿ ಟಿಫಿನ್ ತಿಂದು ಬೇಜಾರಾಗಿರುತ್ತಲ್ವ, ಇವತ್ತು ಹಂಗೆ ಬೇಳೆ ಸಾರು ಅನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಂಗೆ ಮಾರ್ನಿಂಗ್ ವಿಡಿಯೋನೇ ಸ್ಟಾರ್ಟ್ ಮಾಡಿದೆ. ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ. ಇದು ಸಾಂಬಾರನ್ನ ಈಸಿಯಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸಿಂದಲೇ ಮಕ್ಕಳು ತಿಂತಾರೆ. ತರಕಾರಿ ಎಲ್ಲ ಅವ್ರು ಕಣ್ಣಿದ್ರೆ ಹಾಕಿದರೆ ತಿನ್ನಂಗಿಲ್ಲ. ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ಅವ್ರಿಗೆ ಕಾಣಿಸಲ್ಲ. ಈಗ ನೋಡಿ ಹೀರೆಕಾಯಿನ ಕಟ್ ಮಾಡ್ಕೊಂಡು ಆಲ್ರೆಡಿ ಎಲ್ಲ ತೊಳ್ಕೊಂಡಿದ್ದೀನಿ ನಾನು. ಬೇಗ ಬೇಗ ಕಟ್ ಮಾಡಿ ಹಾಕ್ತೀನಿ. ನೋಡಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ. ನಾವು ಸ್ವಲ್ಪ ಜಾಸ್ತಿನೇ ತಿಂತೀವಿ, ಬಟ್ ಮಕ್ಳಿಗೋಸ್ಕರ ಸ್ವಲ್ಪ ಲೈಟಾಗಿ ಒಂದು 5-6 ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ. ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಚಿಕ್ಕದಾಗಿ ಅವರಿಗೆ ಸಿಗಲ್ಲ, ಅದರೊಳಗೆ ಕುಕ್ಕರಲ್ಲೇ ಬೆಂದುಬಿಡುತ್ತೆ ಚೆನ್ನಾಗಿ. ಅವರಿಗೆ ಬಾಯಲ್ಲೂ ಕೂಡ ಸಿಗಲ್ಲ ಮೆಣಸಿನ್ಕಾಯಿ. ನನ್ನ ಮಕ್ಕಳಿಗೆ ಈ ಕಲರ್ ಬೇಡ ಅಂದರೆ ಭಾಳ ಇಷ್ಟ ಮೆಣಸಿನ್ಕಾಯಿ ಮಾಡೋದು. ನನಗೂ ಇಷ್ಟ ಇದು. ನಾನು ಜಾಸ್ತಿ ಮೆಣಸಿನ್ಕಾಯಿ ಸಾಂಬಾರೇ ಜಾಸ್ತಿ ಮಾಡೋದು. ಆಯಿತು ನೋಡಿ, ಈಗ ಕಟ್ ಮಾಡೋದು. ಇದನ್ನೆಲ್ಲ ನಾನು ಕುಕ್ಕರ್ ಒಳಗಡೆ ಹಾಕ್ತೀನಿ. ಈಗ ಇದನ್ನೆಲ್ಲ ತರಕಾರಿನ ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಆಯಿತು, ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನನ್ನ ಮಕ್ಕಳು ಒಗ್ಗರಣೆ ಹಾಕಿದರೆ ಬೆಳ್ಳುಳ್ಳಿ ತಿನ್ನಲ್ಲ, ಅದನ್ನು ತೆಗಿತಾರೆ ನನ್ನ ಮಕ್ಕಳು. ಒಂದು ಜೀರಿಗೆ ಸಾಸಿವೆ ಹಾಕಿದ್ರು ಕೂಡ ತೆಗಿತಾರೆ. ಹಾಗಾಗಿ ಇದನ್ನು ಕೂಡ ನಾನು ಕುಕ್ಕರಲ್ಲೇ ಹಾಕ್ಬಿಡ್ತೀನಿ. ಸುಳ್ಳು ಕೆಮ್ಮು ನೆಗಡಿ ಕಫ ಏನಿದ್ರೂ ಕಮ್ಮಿ ಆಗುತ್ತಿದ್ದು. ಮಕ್ಕಳಿಗೆಲ್ಲ ಗೊತ್ತಾಗಲ್ಲ ಅದರೊಳಗಡೆ ಹಾಕಿದರೆ. ಎಲ್ಲ ಫುಲ್ಲು ಬೆಂದೋಗ್ಬಿಟ್ಟಿರುತ್ತಲ್ವ, ಬೆಂದೋಗಿರುತ್ತೆ. ಹಂಗಾಗಿ ಅವರಿಗೆ ಕಾಣಿಸಲ್ಲ. ನಾವು ಒಗ್ಗರಣೆಗೆ ಬರೀ ಜೀರಿಗೆ ಸಾಸಿವೆ ಕರಿಬೇವು ಅಷ್ಟೇ ಹಾಕ್ಕೊಂಡು ಒಗ್ಗರಣೆ ಕೊಡ್ತೀನಿ. ಎಲ್ಲನೂ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟಿರ್ತೀನಲ್ವ, ಹಾಗಾಗಿ ಅದು ಮಕ್ಕಳಿಗೆ ನಾನು ಏನು ಹಾಕಿದ್ದೀನಿ ಅಂತಲೂ ಗೊತ್ತಾಗಲ್ಲ. ಎಲ್ಲ ಫುಲ್ಲು ಬೆಂದೋಗ್ಬಿಟ್ಟಿರುತ್ತೆ. ತೋರಿಸ್ತೀನಿ ನಿಮಗೆ ಬೆಂದಮೇಲೆ ಹೆಂಗಿರುತ್ತೆ ಅಂತ. ಕುಕ್ಕರಲ್ಲೆಲ್ಲ ವಿಸಿಲ್ ಆದಮೇಲೆ ತೋರಿಸ್ತೇನೆ. ನೋಡಿ, ಈಗ ನಾನು ಬೆಳ್ಳುಳ್ಳಿ ಸುಲ್ಕೊಂಡಿರೋದನ್ನೆಲ್ಲ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚೌಟು ಗರಂ ಮಸಾಲ, ಆಮೇಲೆ ಮಸಾಲ ಸಾಂಬಾರು ಮಸಾಲ ಯಾವುದಾದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಷ್ಟೇ ನಾನು ಹಾಕ್ಬೋದು ಬೇಳೆ ಸಾಂಬಾರಿಗೆ. ಈ ಥರ ಆಗಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಒಳಗೆ ವಿಸಿಲ್ ಹೊಡಿಸ್ಬೇಕೀಗ. ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ತರಕಾರಿನ. ಈಗ ವಿಸಿಲ್ ಹೊಡಿಯೋಕೆ ಇಡ್ತೀನಿ. ಒಂದು ಟಿಪ್ಸ್ ನಿಮಗೆ, ಬೇಳೆ ಕುದಿಬೇಕಂತಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಒಂದು ಚಿಟಿಕೆ ಅಷ್ಟು. ಹಾಗೆ ಒಂದು ಸ್ಪೂನ್ ಹಾಕಿದ್ದೀನಿ, ನಿಮಗೆ ಕಾಣ್ತಾ ಇದ್ದೇನೆ ಇಲ್ಲಿ. ಇದನ್ನು ಸ್ಪೂನ್ ಹಾಕಿದ್ದೀನಿ. ಈ ಸ್ಪೂನ್ ಹಾಕಿದರೆ ಬೇಳೆ ಉಪ್ಪು ಬರಲ್ಲ ಮೇಲೆ. ವಿಸಿಲ್ ಹೊಡಿಬೇಕಾದ್ರೆ ಮೇಲೆಲ್ಲ ಚೆಲ್ಲೋಗ್ಬಿಡುತ್ತಲ್ವಾ, ಟೆನ್ಷನ್ ಆಗಿಬಿಡುತ್ತದೆಲ್ಲ ಚೆಲ್ಲೋದ್ರೆ. ಇದು ಸ್ಪೂನ್ ಹಾಕಿದರೆ ಉಪ್ಪು ಬರೋಂಗಿಲ್ಲ. ನಾನು ಹಾಗಾಗಿ ಹಾಕ್ತಾಯಿದ್ದೀನಿ. ನೋಡಿ, ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ. ಸ್ಪೂನ್ ಹಾಕ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ. ಈಗ ಕುಕ್ಕರನ್ನು ಕ್ಲೋಸ್ ಮಾಡಿಟ್ಟಿದ್ದೀನಿ ವಿಸಿಲ್ ಹೊಡಿಯೋಕ್ಕೆ. ಅದಾಗಿದ್ಮೇಲೆ ತೋರಿಸ್ತೀನಿ ಬೇಳೆ ಹೇಗೆ ಬೆಂದಿರುತ್ತೆ ಅಂತ ಹೇಳ್ಬಿಟ್ಟು. ಹಂಗೆ ರೈಸ್ ಮಾಡೋಕ್ಕೂ ಇಟ್ಕೊಂಡಿದ್ದೀನಿ. ನೋಡೋಣ, ಇದು ವಿಸಿಲೆಲ್ಲ ಆದಮೇಲೆ ನೋಡೋಣ ಹೇಗಾಗುತ್ತೆ ಅಂತ ವೆಯ್ಟ್ ಮಾಡಿ. ಸ್ವಲ್ಪ ಉಪ್ಪು ಬಂತು ಸ್ಪೂನ್ ಹಾಕಿದ್ದಕ್ಕೆ.
ಇಲ್ಲಾಂದ್ರೆ ನಾನು ಜಾಸ್ತಿ ಹರಿದೋಗ್ಬಿಡ್ತಿತ್ತು. ಮನೆ ಕುಕ್ಕರ್ ಮೇಲೆಲ್ಲ ಫುಲ್ಲು ಸ್ಪ್ರೆಡ್ ಆಗಿ ಹೋಗ್ಬಿಡ್ತಿತ್ತು, ಸಿಟ್ಟೆ ಬರ್ತಿತ್ತು ನನಗೆ. ಬಟ್ ಸ್ಪೂನ್ ಹಾಕಿನಂತ ಸ್ವಲ್ಪ ಲೈಟಾಗಿ ಹುಕ್ಕಿದೆ ಅಷ್ಟೇ, ಇಲ್ಲಾಂದರೆ ಫುಲ್ಲು ಗ್ಯಾಸ್ ಕಟ್ಟೆ ತುಂಬ ಎಲ್ಲ ಹಿಡಿದೋಗ್ಬಿಡ್ತಿತ್ತು. ಒಂದು 4-3 ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕು, ಬೆಂದೋಗಿರುತ್ತೆ ಬೇಳೆ. ನೋಡ್ತಾ ಇರ್ಬೋದು ವಿಸಿಲ್ ಹೊಡಿತಾ ಇದೆ. ಈ ಫಸ್ಟ್ನೇ ವಿಸಿಲ್ ಹೊಡಿತು, ಇದು ಸೆಕೆಂಡು. ನೋಡಿ ಹಾಗೆ ಈಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಹೇಗಾಗಿದೆ ಅಂತ ನೋಡೋಣ. ಬೇಳೆ ಸಾಂಬಾರು ನೋಡ್ಬೋದಲ್ವ, ಈ ಥರ ಆಗಿದೆ ನೋಡಿ, ಚೆನ್ನಾಗಿ ಈ ಥರ ಬೆಂದಿದೆ. ಈಗ ಇದನ್ನೇನು ಮಾಡಬೇಕು, ಸ್ವಲ್ಪ ಮಸ್ಕೋಬೇಕು, ಮಸಿಯೋದಿರುತ್ತೆ, ಅದರಲ್ಲೇ ಮಸ್ಕೋಬೇಕು. ತೋರಿಸ್ತೀನಿ ತಡೀರಿ. ಇಲ್ಲಿ ನಮ್ಮನೆ ಬೇಳೆ ಗುಂಡಿದೆ, ಇದರಲ್ಲೇ ಚೆನ್ನಾಗಿ ಮಸಿಬೇಕು. ಈ ಥರ ಬೇಳೆಲ್ಲ ಇನ್ನೂ ಚೆನ್ನಾಗಿ ಬೆಂದುಬಿಡುತ್ತೆ. ಇಲ್ಲಿ ಸ್ಪೂನ್ ಹಾಕಿದ್ನಲ್ವ ಇದರೊಳಗಡೆ, ಅದನ್ನು ತಕ್ಕೊಳ್ಬೇಕು. ಸ್ವಲ್ಪ ಬಿಸಿ ಇದೆ, ತೆಗಿತೀನಿ ಈಗ. ನೋಡಿರಿ ಇಲ್ಲಿ ಬರುತ್ತೆ ಸ್ಪೂನು. ಒಂದು ನಿಮಿಷ ನೋಡಿ, ಇಲ್ಲಿ ಸ್ಪೂನ್ ಇದೆ ಅಲ್ವಾ, ತೆಗಿತಾ ಇದ್ದೀನಿ ಈಗ. ಬಿಸಿ ಇದೆ, ಈಗ ಅದನ್ನು ತೆಗೆದು ಹಂಗೆ ಮಸಿತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಸಿಬೇಕು. ಇಂದ ಮಸಿದಿದ್ದೀನಿ, ಈ ಥರ ಆಗಿದೆ ಬೇಳೆ. ಈಗ ಇದಕ್ಕೆ ಏನು ಮಾಡ್ಕೊಳ್ತೀನಿ, ಇಲ್ಲಿ ಹುಣ್ಸೆಹಣ್ಣು ಹಾಕಿದ್ನಲ್ವ, ಅದನ್ನು ಸ್ವಲ್ಪ ಕಿವುಚ್ಬಿಟ್ಟು ಇದಕ್ಕೆ ಹಿಂಡ್ತೀನಿ. ಎಲ್ಲ ಇದ್ರದ್ದೆಲ್ಲ ಬರಬೇಕಲ್ಲ ರಸ ಎಲ್ಲ. ಹಾಗಾಗಿ ನೋಡಿ ಅದನ್ನು ಕ್ಲೀನಾಗಿ ಕಿವುಚ್ಬಿಟ್ಟು, ನಾನು ಹುಣ್ಸೆಹಣ್ಣು ಹಾಕಿದ್ನಲ್ವ ಅದನ್ನೇ ಈ ಥರ ಕಿವುಚ್ಬಿಟ್ಟು, ಈ ಬರೀ ರಸ ಅಷ್ಟೇ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಹುಣ್ಸೆಹಣ್ಣಿನ ರಸ ಹಿಂಗೆ ಹಾಕ್ಕೊಳ್ತೀನಿ ನೋಡಿ. ತಿಳಿ ಸಾರು ಬೇಕಲ್ವ, ನೀರಾಗಬೇಕೋ ಗಟ್ಟಿಗೆ ಬೇಕೋ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ನನಗೆ ಮೀಡಿಯಮ್ ಬೇಕು, ಆ ಕಡೆ ನೀರು ಇರಬಾರ್ದು ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಚೆನ್ನಾಗಿರಬೇಕು. ನೋಡ್ತಿದ್ರಲ್ವ, ಈ ಥರ ನಮಗೆ ಇಷ್ಟಿದೆ, ಇಷ್ಟೇ ಬೇಕು. ನೋಡ್ತಾ ಇರ್ಬೋದು ಈ ಥರ ಆಗಿದೆ ನೋಡಿ. ಎಲ್ಲ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬಂದುಬಿಟ್ಟಿದೆ. ಮಕ್ಕಳು ತಿನ್ನಲಾರೋರೆಲ್ಲ ತಿಂತಾರೆ ಆರಾಮಾಗಿ ಹಾಕ್ಕೊಂಡ್ಬಿಟ್ಟು ಸಾಂಬಾರನ್ನ. ನೋಡಿ ಈ ಥರ ಆಗಿದೆ. ಕಾಯಕ್ಕಿಟ್ಟಿದ್ದೀನಿ, ಅದು ನಾನು ಎಣ್ಣೆ ಸಂಡಿಗೆ ಹಾಕಿದ್ದೆ, ಅದು ಎಣ್ಣೆ ಕಡಾಯಿದಲ್ಲೇ ಉಳಿದಿತ್ತು, ಹಾಗಾಗಿ ಇದರಲ್ಲೇ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ, ಚಟ್ಪಟ ಅಂತ ಸಿಡಿತಾ ಇದೆ ನೋಡಿ. ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಕುಕ್ಕರ್ ಒಳಗಡೆ ಹಾಕಿಬಿಟ್ಟಿದ್ನಲ್ವ ಬೇಯೋಕ್ಕೆ, ಹಾಗಾಗಿ ಈಗ ಚಟ್ಪಟ ಅಂತ ಸಿಡಿತದೆ. ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಹಸಿದು ನೋಡ್ತಾ ಇರ್ಬೋದು. ಹಸಿ ಕರಿಬೇವನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಚಟ್ಪಟ ಅಂತ ಸಿಡಿತಾ ಇದೆ ಅಲ್ವಾ. ಈಗ ಈ ಸಾಂಬಾರು ಮಾಡ್ಕೊಂಡಿದ್ನಲ್ವ, ಇದನ್ನು ಈ ಸಾಂಬಾರನ್ನ ಏನು ಮಾಡೋದು, ಅದರೊಳಗಡೆ ಹಾಕ್ಬಿಡೋದು. ಸಣ್ಣ ಹುಡಿ ಇಟ್ಟು ಹಾಕಬೇಕು. ನೀವು ಹಂಗಾದ್ರೂ ಮಾಡ್ಕೊಳ್ಳಿ, ಇನ್ನು ಬೇರೆ ಬೊಗಣಲ್ಲಿ ಹಾಕ್ಕೊಳ್ಳಿ. ನಾನು ಇದರೊಳಗೆ ಸಣ್ಣಗೆ ಕರೆದಿದ್ದೇನೆ ಇಟ್ಟು, ಹಾಗಾಗಿ ಇದರೊಳಗಡೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡಿ. ಖಾರ ದೂರ ಇದ್ದು ಹಾಕ್ಬಿಡಿ, ಇಲ್ಲ ಮಕ್ಕಕ್ಕೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಜಾಸ್ತಿ. ನೋಡಿ ಈಗ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗೈತಲ್ವ ಸಾಂಬಾರು. ಬೇಳೆ ಸಾರು ಮನೆಯಲ್ಲೇ ಉಪಯೋಗಿಸ್ಕೊಂಡು ಇಂಗ್ರೀಡಿಯೆಂಟ್ಸಿಂದ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದು ಬೇಳೆ ಸಾಂಬಾರು ಹೇಗೆ ಅಂತ ನೋಡಿದ್ರಲ್ವ. ಇಂದನೇ ಬೇಳೆ ಸಾಂಬಾರು, ತಿಳಿ ಸಾಂಬಾರು ಎಷ್ಟು ಚೆನ್ನಾಗಿ ಬೇಗ ಮಾಡ್ಕೋಬೋದಲ್ವ. ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಹುಣಸೆಹಣ್ಣು ಹಾಕಿದ್ದೀವಿ, ಇಲ್ಲಿ ಟೊಮೆಟೊ ಹಾಕಿದ್ದೀವಿ. ನೋಡ್ಕೊಂಡು ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಆಯಿತು. ಈಗ ಸ್ವಲ್ಪ ಬೇಯಕ್ಕೆ ಬಿಟ್ಟುಬಿಡಬೇಕು, ಯಾಕಂದ್ರೆ ನೀರು ಹಾಕ್ಕೊಂಡಿದ್ದೆ ಅಲ್ವಾ, ನಾವು ನೀರು ಹಾಕ್ಕೊಂಡಿದ್ದೀವಿ ಅಲ್ವಾ, ಕುದಿಬೇಕು. ಅದು ಚೆನ್ನಾಗಿ ಕುದ್ರೆ ಚೆನ್ನಾಗಿರುತ್ತೆ ತಿಳಿ ಸಾಂಬಾರು ತಿನ್ನೋಕ್ಕೆ. ನಮಗೆ ಫೇವ್ರೇಟ್, ನನ್ನ ಮಕ್ಕಳಿಗೆ ನನಗೆ ತುಂಬ ಫೇವ್ರೇಟ್ ಈ ಸಾಂಬಾರು. ನೋಡಿ ಈಗ ಈ ಥರ ರೆಡಿ ಆಗಿ ಬೇಳೆ ಸಾರು ಹೇಗಂತ ಮಾಡೋದು ನೋಡಿದ್ರಲ್ವಾ. ಈಗ ಹಂಗೆ ಬೇಯಿಸಿ ಕುದೀತಾ ಇದೆ, ಬಿಸಿ ಆಗ್ತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ
ಇಷ್ಟೇ ನೋಡಿ ಬೇಳೆ ಸಾಂಬಾರು ಮಾಡೋದು. ಸುಲಭವಾಗಿ ಮಾಡ್ಬೋದು ನಾವು ಬೇಳೆ ಸಾರನ್ನ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್.